ಆತ ತನ್ನ ಹೆಸರನ್ನ ಅಹಿಂಸಾ ಚೇತನ್ ಅಂತ ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು ಇಲ್ಲ ನಾವು ಬದಲಾಯಿಸ್ತೀವಿ. ಪುಣ್ಯಾತ್ಮ ಚೇತನ್ ಯಾರೊಬ್ಬ ಮೂರ್ಖ ಇದ್ದಾನೆ, ಅಣ್ಣ ಅವರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇರ್ತಕ್ಕಂಥ, ಅಣ್ಣ ಅವರ ಕಾಲಿನ ಧೂಳಿಗೂ ಸಮನಾಗ್ಲಿಕ್ಕೆ ಸಾಧ್ಯನೇ ಆಗದೆ ಇರ್ತಕ್ಕಂಥ ಈತ ಈ ಸರ್ಕಾರಿ ನೆಲಗಡರು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಬಿಲ್ಡರ್ಗಳು, ಅದರ ಬೆಲೆ ಕನಿಷ್ಠ 3 ಲಕ್ಷ ಕೋಟಿಗೂ ಹೆಚ್ಚು ಅಧಿಕವಾಗಿರ್ತದೆ. ಅದು ಆ ದಾಖಲೆಗಳನ್ನು ಈತ ಮುಂದೆ ಇಡ್ತೀನಿ. ತಾಕತ್ತಿದ್ರೆ ಆತ ಅಂತವರ ವಿರುದ್ಧ ಹೋರಾಟ ಮಾಡಿ. ಸೋನಿಯಾ ಗಾಂಧಿ ಅವರ ಮುದ್ದಿನ ಅಳಿಯ ರಾಬರ್ಟ್ ವಾದ್ರಾರ್ ಅವರು ಪಾಲುದಾರಿಕೆ ಇರ್ತಕ್ಕಂಥ DLF ಸಂಸ್ಥೆ ಬೆಂಗಳೂರಿನ ಮಾಗಡಿ ರಸ್ತೆ ತಾವರೆಕೆರೆ ಬಳಿ ಕಬಳಿಸಿರ್ತಕ್ಕಂಥ 1100 ಎಕರೆ ಸುಮಾರು 10,500 ಕೋಟಿ ಮೊತ್ತದ ಮೌಲ್ಯ ಇರ್ತಕ್ಕಂಥ ಆ ಸರ್ಕಾರಿ ಸೊತ್ತನ್ನ ಉಳಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡಿ. ನಿನಗೆ ತಾಕತ್ತಿದ್ರೆ ಒಂದು ವೇಳೆ ಆ ಜನಪ್ರಿಯತೆಯ ಲಾಭವನ್ನ ದುರ್ಲಾಭವನ್ನಾಗಿ ಅವರು ಪ್ರಯತ್ನವನ್ನ ಮಾಡಿದ್ರೆ 1982-83ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅವರ ಪಾದದ ಬಳಿಗೆ ಬಂದಿದೆ. ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಳ್ಳದೆ ಇರ್ತಕ್ಕಂಥ ಇಬ್ರು ಚಿತ್ರರಂಗದ ಸಾಧಕರು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಂದು ಅಕ್ಕಿನೇನಿ ನಾಗೇಶ್ವರ ಅವರು. ಕೇವಲ ಬೆಂಗಳೂರು ಮಹಾನಗರದ ದಾಖಲೆಗಳನ್ನೇ 3 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನ ಕಬಳಿಸಿರ್ತಕ್ಕಂಥ ಸಂಪೂರ್ಣ ದಾಖಲೆಗಳು ತಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀನಿ. ತಾಕತ್ತಿದ್ರೆ ಹೋರಾಟ ಮಾಡಿ. ಮೊದಲು ಇನ್ನು ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಒಳ್ಳೇದು. ನಮಸ್ತೆ. ಈ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗಿರೆ. ಅಣ್ಣವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಯಾರೇ ಆದ್ರೂ ಕೂಡ ಒಂದು ಅರ್ಹತೆ, ಯೋಗ್ಯತೆ ಬೇಕಾಗುತ್ತೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ದಿನಗಳು ಚೇತನ್, ಅಹಿಂಸಾ ಚೇತನ್, ಹಿಂಸಾತ್ಮಕ ಹೇಳಿಕೆ ಇದೆಯಲ್ಲ, ಅದು ಯಾರೊಬ್ರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಈ ರಾಜ್ಯ ಕಂಡಂತ ಅಣ್ಣವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು NR ರಮೇಶ್ ಅವರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಜೊತೆಯಲ್ಲಿ ಆ ದಿನಗಳು ಚೇತನ್ ಮಾತನಾಡಿದಂತ ಆಕ್ಷೇಪಾರ್ಹ ಹೇಳಿಕೆ ಕುರಿತು NR ರಮೇಶ್ ಸರ್ ಏನ್ ಹೇಳ್ತಾರೆ ಆ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಶ್ರೀಧರನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಸರ್. ನಮಸ್ತೆ. ಸರ್, ಮೊದಲಿಗೆ ಅಣ್ಣವ್ರ ಬಗ್ಗೆ ಮಾತನಾಡೋದಕ್ಕೆ ಒಂದು ಯೋಗ್ಯತೆ ಬೇಕು ಅಂತ ಕೂಡ ಹೇಳೋದು ತಪ್ಪಾಗಲಿಕ್ಕಿಲ್ಲ ಸರ್. ಆ ಯೋಗ್ಯತೆ ಚೇತನ್ ಅವರು ಇಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ, ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ಈಚೆಗೆ ಯಾರ್ಯಾರೋ ಬೀದಿಲಿ ಹೋಗುವಂತ ಸಣ್ಣ ಸಣ್ಣ ವ್ಯಕ್ತಿಗಳು, ವಿಷಯವನ್ನ ಅಧ್ಯಯನ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಕೇವಲ ಪ್ರಚಾರಕ್ಕೋಸ್ಕರ ಈ ರೀತಿ ದೊಡ್ಡ ಮನೆ ಬಗ್ಗೆ, ಅಣ್ಣವರ ಬಗ್ಗೆ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಆ ದಿನಗಳು ಚೇತನ್ನು ತಮ್ಮ ಹೆಸರನ್ನ ಅಹಿಂಸಾ ಚೇತನ್ ಚೇತನ್ ಅಹಿಂಸಾ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ. ಆ ಹೆಸರನ್ನ ಅವರು ಬದಲಾಯಿಸ್ಕೊಳ್ಳೋದು ಒಳ್ಳೇದು ಇಲ್ಲ ನಾವು ಬದಲಾಯಿಸ್ತೀವಿ. ಅವರು ಹಿಂಸಾತ್ಮಕ ಸಂಘರ್ಷಗಳಿಗೆ ದಾರಿ ಮಾಡಿಕೊಡುವಂತ ಹೇಳಿಕೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ಕೊಂಡ್ ಬರ್ತಾ ಇರ್ತಕ್ಕಂಥ ನಾವೆಲ್ಲ ಗಮನಿಸಿದೀವಿ. ಏನೋ ಹುಡುಗ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಸುಮ್ಮನೆ ಇದ್ರೆ, ಈಗ ನೋಡಿದ್ರೆ ಕೊನೆಗೆ ಅಣ್ಣ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಂಬದ್ಧವಾಗಿ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಮಾತುಗಳನ್ನ, ಆ ಮೂಲಕ ತಾನು ಅಹಿಂಸಾ ಚೇತನ್ ಅಲ್ಲ ಹಿಂಸಾ ಚೇತನ್, ತನ್ನ ಮಾತುಗಳ ಮೂಲಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸ್ಲಿಕ್ಕೆ ಅಂತಾನೆ ತಾನು ಈ ತರ ಮಾತುಗಳು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ವಿಷಯವನ್ನ, ಸತ್ಯವನ್ನ ಆತ ಅರ್ಥಕೊಂಡು ಆತ ತನ್ನ ಹೆಸರನ್ನ ಹಿಂಸಾ ಚೇತನ್ ಅಂತ ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಇವತ್ತಿಂದ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ನಿರಂತರ 3 ದಿನಗಳ ಕಾಲ ರಾಜ್ಯದ ಎಲ್ಲ 30 ಜಿಲ್ಲಾ ಕೇಂದ್ರಗಳಲ್ಲಿ ಈತನ ವಿರುದ್ಧ ಪ್ರತಿಭಟನೆಗಳನ್ನ, ಆತನ ಪ್ರತಿಕೃತಿ ದಹನದ ಕಾರ್ಯಕ್ರಮಗಳನ್ನ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈತನ ವಿರುದ್ಧ ದೂರುಗಳನ್ನ ಕೊಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇಂತಹ ಒಬ್ಬ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂಥದ್ದಕ್ಕೆ ಸಿದ್ಧವಾಗಿರ್ತಕ್ಕಂಥ, ಅಪ್ರಬುದ್ಧವಾಗಿ ಏನೇನೋ ಮಾತನಾಡಿ ರಾಜ್ಯದ ಶಾಂತಿಯನ್ನ ಕದಡುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಚೇತನ್ ಅವ್ರನ್ನ ರಾಜ್ಯದಿಂದ, ಆತ ಹೇಗಿದ್ರು NRI ಆಗಿರೋದ್ರಿಂದ ಆತನನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ವಿ. ಅದಕ್ಕಿಂತ ಮುಂಚಿತವಾಗಿ ಈ ಪುಣ್ಯಾತ್ಮ ಚೇತನ್ ಯಾರೊಬ್ಬ ಮೂರ್ಖ ಇದ್ದಾನೆ, ಅಣ್ಣ ಅವರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇರ್ತಕ್ಕಂಥ, ಅಣ್ಣ ಅವರ ಕಾಲಿನ ಧೂಳಿಗೂ ಸಮನಾಗ್ಲಿಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಈತ ಮೊದಲು ಅಣ್ಣ ಅವರ ಬಗ್ಗೆ ಅಧ್ಯಯನ ಮಾಡಿ ಆ ನಂತರ ಮಾತನಾಡೋದು ಒಳ್ಳೇದು ಅಂತ ನಾನು ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾ, ಏನೂ ಗೊತ್ತಿಲ್ಲ ಅಣ್ಣವರ ಬಗ್ಗೆ ಈತನಿಗೆ, ಆದ್ರೆ ಕೇವಲ ಪ್ರಚಾರದ ತೆವಳಿಗೋಸ್ಕರ ಈತ ಮಾತಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಬೆರಳಿಕೆಯಷ್ಟು ಚಿತ್ರಗಳಲ್ಲಿ ಆ ದಿನಗಳು
ಅನ್ನೋ ಒಂದು ಸಿನಿಮಾ ರಾಜ್ಯದ ಅಪರಾಧ ಲೋಕದಲ್ಲಿ ಬಹಳ ದೊಡ್ಡ ಸಂಚಲನ ಉಂಟು ಮಾಡಿದ್ದಂತ ಒಂದು ಕೊತ್ವಾಲ್ ರಾಮಚಂದ್ರ ಅವರ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಚಿತ್ರ ಆಗಿದ್ರಿಂದ ಮಾತ್ರನೇ ಅದು ಯಶಸ್ಸನ್ನ ಕಾಣ್ತು ಅನ್ನೋದು ಬಿಟ್ರೆ ಈತನ ಮುಖಭಾವದಲ್ಲಿ ಒಬ್ಬ ನಟನಿಗಿರ್ಬೇಕಾಗಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಮುಖಚರ್ಯಗಳು ಯಾವತ್ತೂ ಯಾವ ಚಿತ್ರದಲ್ಲೂ ಆತ ತೋರಿಸಿಲ್ಲ. ಅಭಿನಯಕ್ಕೆ ಒತ್ತು ಕೊಟ್ಟು ಅಭಿನಯಿಸಿದಂಥದ್ದಿಲ್ಲ. ಈಗಾಗಲೇ ಆತ ಚಿತ್ರರಂಗದಿಂದ ನೇಪಥ್ಯಕ್ಕೆ ಸರಿದಿರ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರೇತರ ಸಂಸ್ಥೆ ಅಂದ್ರೆ NGO ಪ್ರಾರಂಭಿಸ್ಕೊಂಡು ಬುಡಕಟ್ಟು ಜನಾಂಗದವರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಸಬೂಬುಗಳನ್ನ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ನೋಡಿದ್ವಿ. ಅದು ಆತನ ಹವ್ಯಾಸ ಇರ್ಬೋದು. ಅದಕ್ಕೆ ನಾವೇನು ಆಕ್ಷೇಪ ಇಲ್ಲ. ಆತ ಮಾಡುವಂತ ಅಂತ ಹೋರಾಟಗಳಿಗೆ ನಾವು ಒಬ್ಬ ಹೋರಾಟಗಾರನಾಗಿ ನಾನು ವೈಯಕ್ತಿಕವಾಗಿ ಆತನ ಬೆಂಬಲ ಮಾಡೋದು ಕೂಡ ಸದಾ ಸಿದ್ಧನಾಗಿರ್ತೀನಿ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ 2.5 ಎಕರೆಯಷ್ಟು ಸರ್ಕಾರಿ ಸ್ವತ್ತು ಕೊಡುವಂತ ಅವಶ್ಯಕತೆ ಸರ್ಕಾರಕ್ಕಿತ್ತ ಅಂತ ಹೇಳಿ ಮಾತನಾಡ್ತಾನೆ. ಅದಾದ ನಂತರ ಪ್ರತಿಭಟನೆಗಳು ನಡೆದಂತ ಸಂದರ್ಭದಲ್ಲಿ ಆತ ಬಹಿರಂಗವಾಗಿ ಮಾಧ್ಯಮಗಳ ಸಮಕ್ಷಮದಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾನೆ. ಮತ್ತೆ ನಿನ್ನೆ ಇನ್ನೊಂದು ಹೇಳಿಕೆಯನ್ನ ಕೊಟ್ಟು ಆತ 2022ನೇ ಶತಮಾನ ಸರ್ಕಾರಿ ಭೂಮಿಯ ಸಂಬಂಧಪಟ್ಟ ಹೋರಾಟಗಳೇ ಆಗಿರುತ್ತೆ, ಹಾಗಾಗಿ ನಾನು ಮಾತನಾಡದೆ ಅನ್ನೋ ಒಂದು ಮಾತನ್ನ ಆತ ಹೇಳ್ತಾನೆ. ಆತನ ಮಾತನ್ನ ನಾನು ಒಂದು ವಿಧದಲ್ಲಿ ಒಪ್ಕೊಳ್ತೀನಿ. ನಿಜಕ್ಕೂ ಆತ 22ನೇ ಶತಮಾನ ಅಲ್ಲ, ಇದು 19, 20, 21, 22ನೇ ಶತಮಾನದ ಈ 3.5 ಶತಮಾನಗಳ ಉದ್ದಕ್ಕೂ ಸರ್ಕಾರಿ ಭೂಮಿಗಳನ್ನ ಕಬಳಿಸಿರುವಂತವ್ರ ವಿರುದ್ಧ ಏನೇನಿದೆ ದಾಖಲೆಗಳು ಈತನ ಮುಂದೆ ಇಡ್ತೀನಿ ನಾನು. ತಾಕತ್ತಿದ್ರೆ ಆತ ಅಂತವರ ವಿರುದ್ಧ ಹೋರಾಟ ಮಾಡಿ. ಕೇವಲ ಬೆಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟಿದ್ದು ಹೇಳೋದಾದ್ರೆ ಕಳೆದ 15 ವರ್ಷಗಳ ಅವಧಿಯಲ್ಲಿ ಸುಮಾರು 6,500 ಎಕರೆಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳನ್ನ, ಸರ್ಕಾರಿ ಎ ಖರಾಬು, ಬಿ ಖರಾಬು, ಸರ್ಕಾರಿ ಗೋಮಾಳ ಸ್ವತ್ತನ್ನ, ಕೆರೆಯ ಸ್ವತ್ತುಗಳನ್ನ ನುಂಗಾಕಿ ನಾಡಪ್ರಭು ಕೆಂಪೇಗೌಡರು ಕೊಟ್ಟಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರದಲ್ಲೇ ಇದ್ದಂತ 41 ಕೆರೆಗಳ ಪೈಕಿ 37 ಕೆರೆಗಳನ್ನ ಈ ಸರ್ಕಾರಿ ನೆಲಗಡರು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಬಿಲ್ಡರ್ಗಳು, ಪ್ರಭಾವಿ IAS KS ಅಧಿಕಾರಿಗಳು ನುಂಗಾಕಿರ್ತಕ್ಕಂಥದ್ದು, ಕಬಳಿಕೆ ಮಾಡಿರ್ತಕ್ಕಂಥದ್ದು. ಆ ದಾಖಲೆಗಳನ್ನ ಈತನ ಮುಂದೆ ಇಡ್ತೀನಿ. ಅದರ ಬೆಲೆ ಕನಿಷ್ಠ 3 ಲಕ್ಷ ಕೋಟಿಗೂ ಹೆಚ್ಚು ಅಧಿಕವಾಗಿರ್ತದೆ. ಇನ್ನು ರಾಜ್ಯಕ್ಕೆ ಬರೋದಾದ್ರೆ ಸುಮಾರು 60,000 ಎಕರೆಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳನ್ನು ಈಗಾಗಲೇ ಕಬಳಿಸಿರ್ತಕ್ಕಂಥ ಪ್ರಕರಣಗಳಿದೆ. ನಾನು ಹೆಚ್ಚುಗಾರಿಕೆಯಾಗಿ ಹೇಳಲ್ಲ, ನನ್ನ ದಾಖಲೆಗಳನ್ನ ಕೂಡ ಕೊಡ್ತೀನಿ. ನಾನು ಒಬ್ಬ ಹೋರಾಟಗಾರನಾಗ ಮೊದಲು ನನ್ನ ಹೋರಾಟದ ಬಗ್ಗೆ ಹೇಳ್ಬಿಟ್ಟು ನಾನು ಅಣ್ಣವ್ರ ಬಗ್ಗೆ ಬರ್ತೀನಿ. ಕಳೆದ 14-15 ವರ್ಷಗಳ ನನ್ನ ನಿರಂತರ ಹೋರಾಟದ ಫಲವಾಗಿ ಪ್ರಾಣದ ಹಂಗನ್ನ ತೊರೆದು ನಾನು ಮಾಡಿರ್ತಕ್ಕಂಥ ಸರ್ಕಾರಿ ಭೂಕಬಳಿಕೆ ಹಗರಣಗಳ ವಿರುದ್ಧ ನಾನು ಹೋರಾಟ ಮಾಡಿದ್ರ ಫಲವಾಗಿ ನಾನು ಯಾವತ್ತು ನೇರವಾಗಿ ಮಾತಾಡುವಂಥದ್ದು. MS ರಾಮಯ್ಯ ಕುಟುಂಬದವರು ಕಬಳಿಸಿದಂತ 27 ಎಕರೆ, ಕೃಷ್ಣ ಬೈರೇಗೌಡರ ಹಿಂಬಾಲಕರು ಕಬಳಿಸಿದಂತ 22 ಎಕರೆ 30 ಗುಂಟೆ, CM ಇಬ್ರಾಹಿಂ ಅವರ ಹಿಂಬಾಲಕರು ಕಬಳಿಸಿದಂತ 19 ಎಕರೆ 2 ಗುಂಟೆ, ವಿಜಯನಗರದ ಶಾಸಕರಾಗಿರ್ತಕ್ಕಂಥ M ಕೃಷ್ಣಪ್ಪ ಅವರ ಸಂಸ್ಥೆ ಕಬಳಿಸಿದಂತ ಬೈಸಂತ ಕೆರೆ 4 ಎಕರೆ 2 ಗುಂಟೆ, ಜಮೀರ್ ಅಹಮದ್ ಅವರ ಹಿಂಬಾಲಕರು ಕಬಳಿಸಿದಂತ 1,19,000 ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತು, ಯೂಸುಫ್ ಶರೀಫ್ ಅಲಿಯಾಸ್ KGF ಬಾಬು ಅನ್ನೋರು ಕಬಳಿಸಿದಂತ 2 ಎಕರೆ ಸ್ವತ್ತು, ಹಾಗೆ ಗೋವಿಂದ ರಾಜು ಅಂತ ಹೇಳಿ ಹೆಬ್ಬಾಳದ ಕಾರ್ಪೊರೇಟರ್ ಒಬ್ಬ ತಮ್ಮ ಮಗನ ಹೆಸರು ಕಬಳಿಸಿದಂತ 3 ಎಕರೆ 28 ಗುಂಟೆ ಸ್ವತ್ತು, ಹಾಗೆ ರೋಷನ್ ಬೇಗ್ ಅವರ ಮಾಜಿ ಸಚಿವ ರೋಷನ್ ಬೇಗ್ ಅವರ ಮಾಲೀಕತ್ವದ ಒಂದು ಸಂಸ್ಥೆ ಕಬಳಿಸಿದಂತ ಒಂದು 1/2 ಎಕರೆಯಷ್ಟು ಸ್ವತ್ತು. ಈ ರೀತಿ ಸುಮಾರು 12,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನ ನನ್ನ ಪ್ರಾಮಾಣಿಕ ಕಾನೂನು ಹೋರಾಟಗಳ ಮೂಲಕ ವಾಪಸ್ ಸರ್ಕಾರದ ವಶಕ್ಕೆ ತಗೊಂಬಂದು ಕೊಡೋದ್ರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಅದರ ದಾಖಲೆಗಳನ್ನ ಅವ್ರಿಗೀಗ ನಾನು ರಿಜಿಸ್ಟರ್ ಪೋಸ್ಟ್ ಮಾಡೋನಿದ್ದೇನೆ. ನಿನಗೆ ತಾಕತ್ತಿದ್ರೆ ಸೋನಿಯಾ ಗಾಂಧಿ ಅವರ ಮುದ್ದಿನ ಅಳಿಯ ರಾಹುಲ್ ಗಾಂಧಿ ರಾಬರ್ಟ್ ವಾದ್ರಾರವರು ಪಾಲುದಾರಿಕೆ ಇರ್ತಕ್ಕಂಥ DLF ಸಂಸ್ಥೆ ಬೆಂಗಳೂರಿನ ಮಾಗಡಿ ರಸ್ತೆ ತಾವರೆಕೆರೆ ಬಳಿ ಕಬಳಿಸಿರ್ತಕ್ಕಂಥ 1,100 ಎಕರೆ ಸುಮಾರು 10,500 ಕೋಟಿ ಮೊತ್ತದ ಮೌಲ್ಯ ಇರ್ತಕ್ಕಂಥ ಆ ಸರ್ಕಾರಿ ಸ್ವತ್ತನ್ನ ಉಳಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡು. ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರು ಮಹಾನಗರ ಒಂದರಲ್ಲೇ ಸುಮಾರು 6,500 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತು ಕೇವಲ 13-14 ವರ್ಷಗಳ ಕಳೆದ 13-14 ವರ್ಷಗಳ ಅವಧಿಯಲ್ಲಿ ಸರ್ಕಾರಿ ಪ್ರಭಾವಿ ಸರ್ಕಾರಿ ನೆಲಗಡರು ಕಬಳಿಸಿರ್ತಕ್ಕಂಥ ಕೆರೆಗಳು ಸಂಪೂರ್ಣವಾಗಿ ಒತ್ತುವರಿ ಆಗ್ಬಿಟ್ಟಿದೆ. ಇವತ್ತು ಜಕ್ರಾಯನ್ ಕೆರೆ ನಮ್ಮ ಕಣ್ಮುಂದೆ ಇಲ್ಲ, ಹಾಗೆ ಗಿಡ್ಡೈನ ಕೆರೆ ನಮ್ಮ ಕಣ್ಮುಂದೆ ಇಲ್ಲ. ಈ ರೀತಿ ಬಹಳಷ್ಟು ಕೆರೆಗಳು ಇವತ್ತು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಕೆರೆಗಳು, ಅದಕ್ಕಿಂತಲೂ ಹಿಂದೆ ಬ್ರಿಟಿಷ್ ಅಧಿಕಾರಿಗಳು ಕಟ್ಟಿರ್ತಕ್ಕಂಥ ಕೆರೆಗಳು ಇವತ್ತು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇಂಥ ಭೂ ಕಬಳಿಕೆದಾರರು, ಬಿಲ್ಡರ್ಸ್ ಮಾಫಿಯಾದವ್ರು ಕಬಳಿಸಿರ್ತಕ್ಕಂಥದ್ದು. ಅಂಥದ್ರ ವಿರುದ್ಧ ಈ ತರ ಧ್ವನಿ ಎತ್ತಿದ್ರೆ ಅದನ್ನ ಒಬ್ಬ ಹೋರಾಟಗಾರನ ಒಪ್ಕೊಳ್ತೀವಿ. ಪ್ರತಿಯೊಬ್ಬ ಕನ್ನಡಿಗರು ಒಪ್ಕೊಳ್ತಾರೆ, ಇವರಿಂದ ನಿಂತ್ಕೊಳ್ತಾರೆ. ಆದರೆ ಈ ಪುಣ್ಯಾತ್ಮ
ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳು ಏನು, ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಪರಿಮಿತವಾದಂಥ ಸೇವೆ ಏನು ಅನ್ನೋದ್ರ ಬಗ್ಗೆ ಕವಡೆ ಕಾಸಿನಷ್ಟು ಜ್ಞಾನ ಇಲ್ಲದೆ ಈತ ಮಾತನಾಡಿರ್ತಕ್ಕಂಥದ್ದು. ತಾವು ಅಭಿನಯಿಸಿದ ಪ್ರತಿ ಒಂದು ಚಲನಚಿತ್ರದ ತಮ್ಮ ಪಾತ್ರಗಳ ಮೂಲಕ, ತಮ್ಮ ಪಾತ್ರಗಳಲ್ಲಿರ್ತಕ್ಕಂಥ ತಮ್ಮ ಪಾತ್ರಗಳಲ್ಲದೆ ಆ ಚಿತ್ರಗಳ ಗೀತೆಗಳ ಮೂಲಕ ಕನ್ನಡಿಗರ ಮನದಾಳದಲ್ಲಿ ಸುಪ್ತವಾಗಿ ಅಡಗಿದ್ದಂಥ ಕನ್ನಡ ಪರ ಭಾವನೆಗಳನ್ನ ಬಡದೆಬ್ಬಿಸಿದಂಥ ಏಕೈಕ ಕಲಾವಿದ ಕನ್ನಡದ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಮೂಲಕ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಸ್ಫೂರ್ತಿಯಾದಂಥದ್ದು, ಗೋಕಾಕ್ ಚಳವಳಿಗೆ ಸ್ಫೂರ್ತಿಯಾದಂಥದ್ದು, ಗೋಕಾಕ್ ಚಳವಳಿ ಯಾವ ಮಟ್ಟಕ್ಕೆ ಯಶಸ್ಸನ್ನು ಸಾಧಿಸ್ತು ಅನ್ನೋದನ್ನು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ದೇಶದ ಬೇರೆ ಯಾವುದೇ ಭಾಗಗಳಲ್ಲಿ ಸಿಗದೇ ಇರತಕ್ಕಂಥ ಶರಣರೊಬ್ಬ ಇದು ನಮ್ಮ ಜಗಜ್ಯೋತಿ ಬಸವಣ್ಣವ್ರು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಮಪ್ರಭು ಇರ್ಬೋದು, ಮಡಿವಾಳ ಮಾಚಯ್ಯ ಇರ್ಬೋದು, ಈ ರೀತಿ ಶರಣರೇನಿದ್ದಾರೆ ಶರಣರ ವಚನಗಳನ್ನ, ಹಾಗೆ ದಾಸರ ಕೀರ್ತನೆಗಳನ್ನ, ಪುರಂದರದಾಸರು, ಕನಕದಾಸರು, ಭದ್ರಗಿರಿದಾಸರು, ಈ ತರ ಪ್ರತಿಯೊಬ್ಬ ದಾಸರ ಕೀರ್ತನೆಗಳನ್ನ ಜನರ ಮನೆಗೆ ತಮ್ಮ ಪಾತ್ರಗಳ ಮೂಲಕ, ಗೀತೆಗಳ ಮೂಲಕ, ಗಾಯನಗಳ ಮೂಲಕ ತಲುಪಿಸಿದಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತ್ರ ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಂತಹ ಒಬ್ಬ ಪುಣ್ಯಾತ್ಮ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಒಂದು ಉದ್ದೇಶ ಇಟ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತ ಅನ್ಯ ಭಾಷಿಕರು ಅಂದ್ರೆ ಅತಿಥಿಗಳು ಈ ರಾಜ್ಯಕ್ಕೆ ನಾವೇ ಮಾಲೀಕರು ಅನ್ನೋ ರೀತಿಯಲ್ಲಿ ದುರ್ವರ್ತನೆ ತೋರಿ ಕರ್ನಾಟಕದಲ್ಲಿ ಕನ್ನಡಿಗನೇ ಅನಾಥನ ಆಗಿರುವಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಾಡಿನ ಸಾಹಿತಿಗಳು ಕುವೆಂಪು ಅವರು, ದೇ ಜವರೇಗೌಡರು, ಪಾಟೀಲ್ ಪುಟ್ಟಪ್ಪನಂತವರು ಇವರೆಲ್ಲ ಒಂದಾಗಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಅದು ನಿರೀಕ್ಷಿತ ಪ್ರಮಾಣದ ಯಶಸ್ಸನ್ನ ಕಾಣದೆ ಹೋದಾಗ, ತಮ್ಮ ಹೋರಾಟಗಳಿಗೆ ಬೆರಳೆಣಿಕೆಯಷ್ಟು ಜನ ಸಾರ್ವಜನಿಕರು ಬರದೇ ಇದ್ದಂತ ಸಂದರ್ಭದಲ್ಲಿ ಕುವೆಂಪು ಅವರು ಆಶಿಸಿದಂತೆ ವಿಶ್ವಮಾನವ ಸಂದೇಶವನ್ನ ಸಾರಬಲ್ಲಂತ ವಿಶ್ವದ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಏನು ಬಹಿರಂಗವಾಗಿ ಅವರು ಕರೆದಿದ್ದಾರೆ, ಹೇಳಿದ್ದಾರೆ. ಹಾಗೆ ಒಂದು ಸಮಾರಂಭದಲ್ಲಿ ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿಯ ವಜ್ರಕುಂಡಲ ಅನ್ನೋ ಬಿರುದನ್ನ ಏನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವದ ಬೇರೆ ಯಾವುದೇ ಸಾಧಕಂಗೆ ಸಿಗದೇ ಇರುವಂತ ಅರ್ಥಪೂರ್ಣ ಒಂದು ಬಿರುದನ್ನ ಏನು ದಯಪಾಲಿಸಿದ್ದಾರೆ ಕುವೆಂಪು ಅವರು. ಆ ಕುವೆಂಪು ಅವರವರು, ದೇ ಜವರೇಗೌಡರು, ಪಾಟೀಲ್ ಪುಟ್ಟಪ್ಪನಂತವರು, ಇವರು ಪುರಾಣಿಕ್ ಅವರು, ಇಂತಹ ಮಹನೀಯರೆಲ್ಲ ಖುದ್ದಾಗಿ ಹೋಗಿ ಅಣ್ಣ ಅವರನ್ನ ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಬೇಕು ಅಂತ ಆಹ್ವಾನಿಸಿದಾಗ ಕುವೆಂಪುರವರ, ಪಾಟೀಲ್ ಪುಟ್ಟಪ್ಪನವರ, ದೇಜವರೇಗೌಡರ ಮನವಿಗೆ ಒಪ್ಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಗೆ ಧುಮುಕಿದ ನಂತರ ಅದರ ಪರಿಣಾಮ ಏನಾಯ್ತು ಅಂತ ಈ ಪುಣ್ಯಾತ್ಮಂಗಿನ ಗೊತ್ತಿಲ್ಲ. ಅದರ ವಿಡಿಯೋ ತುಣುಕುಗಳು, ಅದರ ಹೋರಾಟದಿಂದ ಆದಂತ ಪರಿಣಾಮಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳು ಸಿಗತ್ತೆ. ಆಗಿನ ರಾಜ್ಯದ 22 ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಂತ ಪ್ರತಿಯೊಂದು ಸಭೆಗೆ ವಾಹನಗಳು ಏನೇನೋ, ರೈಲ್ವೆ ವ್ಯವಸ್ಥೆ ಇರ್ಬೋದು, ಖಾಸಗಿ ಬಸ್ಗಳ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಏನೇನೂ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಪ್ರತಿಯೊಂದು ಸಭೆಗೆ 1.5 ಲಕ್ಷ, 2 ಲಕ್ಷ, 3 ಲಕ್ಷದಷ್ಟು ಪ್ರಮಾಣದಲ್ಲಿ ಜನರು ಬಂದು ಅಣ್ಣ ಅವರ ಕರೆಗೆ ಹೋಗೊಟ್ಟು ನಡೆಸಿದಂತ ಹೋರಾಟ ಯಾವ ಯಶಸ್ಸನ್ನ ಕಂಡಿತು ಅಂತಂದ್ರೆ ಸ್ವತಃ BBC ಅಂತ ಅಂತಾರಾಷ್ಟ್ರೀಯ ಮಟ್ಟದ ನಂಬರ್ 1 ಸುದ್ದಿವಾಹಿನಿಯಲ್ಲಿ 20 ನಿಮಿಷಗಳ ಒಂದು ಸೆಗ್ಮೆಂಟ್ ಅನ್ನ ಮಾಡಿ, ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿ 20 ನಿಮಿಷಗಳ ಕಾಲ ಒಂದು ಸೆಗ್ಮೆಂಟ್ ಅನ್ನ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಈ ಪ್ರಮಾಣದ ಜನಪ್ರಿಯತೆ ಇರ್ಲಿಕ್ಕೂ ಸಾಧ್ಯ ಇದೆಯಾ ಅಂತ ಹೇಳಿ ಬೆಕ್ಕಸ ಬೆರಗಾಗಿ ಇಡೀ ವಿಶ್ವವೇ ನೋಡುವಂತ ಒಂದು 20 ನಿಮಿಷದ ಒಂದು ಎಪಿಸೋಡ್ ಅನ್ನ ಅವರು ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆ ಯಾವ ಮಟ್ಟಕ್ಕಿತ್ತು. ಒಂದು ವೇಳೆ ಆ ಜನಪ್ರಿಯತೆಯ ಲಾಭವನ್ನ ದುರ್ಲಾಭವನ್ನಾಗಿ ಅವರು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ 1982-83ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅವರ ಪಾದದ ಬಳಿಗೆ ಬಂದಿತ್ತು. ಅದನ್ನ ಅವರು ತಿರಸ್ಕರಿಸಿದ್ರು ಕೂಡ. ಅದಕ್ಕಿಂತಲೂ ಮುಂಚೆ 1978ರಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿ ಘೋಷಣೆ ತೀರ್ಪನ್ನ ಕೊಟ್ಟ ನಂತರ ನಡೆದಂತ ಚಿಕ್ಕಮಗಳೂರು ಲೋಕಸಭಾ ಉಪಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಗೆಲ್ಲೋ ತಾಕತ್ತಿರ್ತಕ್ಕಂಥ ಒಬ್ಬರೇ ಒಬ್ರು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಪರಿಗಣಿಸಿ ಜಾರ್ಜ್ ಫರ್ನಾಂಡಿಸು, ದೇವೇಗೌಡರು ಅಂತ ಘಟಾನುಘಟಿಗಳು, ಜ್ಯೋತಿ ಬಸು ಅಂತ ಘಟಾನುಘಟಿಗಳೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆ ಚುನಾವಣಾ ಕಣಕ್ಕೆ ಇಳಿಸ್ಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೂಡ ಅಣ್ಣ ಅವರು
ನಾನು ಕಲಾವಿದ ಹೊರತು ನಾನು ರಾಜಕಾರಣಿ ಅಲ್ಲ. ಜನ ನನ್ನನ್ನು ಇಷ್ಟಪಟ್ಟಿರ್ತಕ್ಕಂಥದ್ದು ನನ್ನ ಕಲಾವಿದನಾಗಿ ನನ್ನ ಅಭಿನಯವನ್ನ ಅವ್ರು ಇಷ್ಟಪಟ್ಟಿದ್ದಾರೆ ಹೊರತು ನಾನು ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತ ಹೇಳಿ 3 ತಿಂಗಳ ಕಾಲ ಅವರು ಯಾರ ಕೈಗೂ ಸಿಗದೆ ಆಗ ಇದ್ದಂಥ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಇದ್ದಂಥ ದೂರವಾಣಿಯನ್ನ ಸಂಪರ್ಕವನ್ನ ಕಡಿತಗೊಳಿಸಿ ಅವರು ಹೋಗಿ ತಿಪ್ಟೂರಿನಲ್ಲಿ ಅವರು ಸ್ನೇಹಿತರ ಮನೆಯಲ್ಲಿ ವಾಸ ಇದ್ದಂಥದ್ದು, ಚೆನ್ನೈನಲ್ಲಿ ಒಂದಷ್ಟು ದಿನ ವಾಸ ಇದ್ದಂಥದ್ದು, 3 ತಿಂಗಳ ಕಾಲ ಚುನಾವಣೆ ಘೋಷಣೆ ನಡೆದು ಫಲಿತಾಂಶ ಬರೋ ತನಕ ಅವರು ಯಾರ ಕಣ್ಣಿಗೂ ಸಾರ್ವಜನಿಕರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋವಂಥ ನಿಟ್ಟಿನಲ್ಲಿ ರಾಜಕೀಯಕ್ಕೂ ನಮಗೂ ಆಗ್ಬರಲ್ಲ, ನಮ್ಗೆ ಅದಕ್ಕೆ ಸಂಬಂಧನೂ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕಬಾರ್ದು ಅಂತ ಒಬ್ಬ ಪುಣ್ಯಾತ್ಮ. ಅಂತಹ ಮುಖ್ಯಮಂತ್ರಿ ಸ್ಥಾನವನ್ನೇ ಅಲುಗಳ್ದಂತ ಒಬ್ಬ ಮಹಾನ್ ವ್ಯಕ್ತಿ, ಈ ಕನ್ನಡ ನಾಡು ಕಂಡಂತ ಒಬ್ಬ ಯುಗ ಪುರುಷ, ಭಾರತ ದೇಶ ಕಂಡಂತ ಒಬ್ಬ ಯುಗ ಪುರುಷ, ಅವರ ಬಗ್ಗೆ ಈತ ಏನೇನೂ ತಿಳ್ಕೊಂಡಿಲ್ಲ ಅನ್ನೋದಕ್ಕೆ ಇನ್ನೊಂದೆರಡು ಘಟನೆಗಳನ್ನ ಹೇಳ್ತೀನಿ. ಯಾವ ಬೆಂಗಳೂರು ಮಹಾನಗರದಲ್ಲಿ ಈತ ಮನೆ ಮಾಡ್ಕೊಂಡಿದ್ದಾನೆ, ಆ ಬೆಂಗಳೂರು ಮಹಾನಗರ 1981-82 ನಡೆದಂತ ಗೋಕಾಕ್ ಚಳವಳಿ ಯಶಸ್ಸಿನ ನಂತರ ಕಂಗೆಟ್ಟಿದ್ದಂತ ಕನ್ನಡಿಗರ ಮೇಲೆ ಕೆಂಡ ಕಾರ್ತಾ ಇದ್ದಂತ ಒಂದು ರೀತಿಯ ಅಲ್ಲಿ ಒಂದು ಏನಂತಾರ ಪದವನ್ನ ಕನ್ನಡಿಗರ ಮೇಲೆ ಒಂದು ದ್ವೇಷದ ಭಾವನೆಗಳನ್ನ ಹೊಂದಿದ್ದಂತ ಹಲಸೂರು ತಮಿಳು ಸಂಘದ ಪದಾಧಿಕಾರಿಗಳು ಆಗಿನ AIDMKಯ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾಗಿದ್ದಂಥ ಪುಗಳೇಂದಿ ಅವರ ನೇತೃತ್ವದಲ್ಲಿ MG ರಾಮಚಂದ್ರನ್ ಅವ್ರನ್ನ, ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದಂಥ MG ರಾಮಚಂದ್ರನ್ ಅವ್ರನ್ನ ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಆಗಿನ 41-42 ಲಕ್ಷ ಜನಸಂಖ್ಯೆ ಇದ್ದಂಥ ಬೆಂಗಳೂರು ಮಹಾನಗರದ 30% ಜನ ತಮಿಳು ಭಾಷಿಕರಿದ್ದಾರೆ, ಹಾಗಾಗಿ ಇದನ್ನ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಬೇಕು ಅಂತ ಹೇಳಿ ನೀವು ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡಬೇಕು ಅಂತ ಕೊಟ್ಟಂತ ಒಂದು ಮನವಿ ಪತ್ರಕ್ಕೆ ಹೋಗೊಟ್ಟಂತ MG ರಾಮಚಂದ್ರನ್ ಅವರು ಇಲ್ಲಿಂದ ಹೋದಂತ ಹಲಸೂರು ತಮಿಳು ಸಂಘದ ಸದಸ್ಯರ ಸಮಕ್ಷಮದಲ್ಲೇನೆ ಕೇಂದ್ರ ಸರ್ಕಾರಕ್ಕೆ ಫ್ಯಾಕ್ಸ್ ಮೂಲಕ ಆ ಮನವಿ ಪತ್ರವನ್ನ ಕೊಡೋದ್ರ ಜೊತೆಗೆ ತಮಿಳುನಾಡು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವರು ಕೂಡ ಒಂದು ಪತ್ರವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ಪ್ರಧಾನಮಂತ್ರಿಗಳಾಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ರವಾನೆ ಮಾಡ್ತಾರೆ. AIDMKಯ ಮರ್ಜಿಯಿಂದ ನಡೀತಾ ಇದ್ದಂತ ಅವರ ಸರ್ಕಾರ MGR ಹೇಳಿದ್ದೇ ವೇದವಾಕ್ಯ ಅಂತ ಹೇಳಿ ಭಾವಿಸಿದಂತ ಆಗಿನ ಪ್ರಧಾನಮಂತ್ರಿಗಳು ಬೆಂಗಳೂರು ಮಹಾನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಲಿಕ್ಕೆ ಒಂದು ಅಧ್ಯಯನ ಸಮಿತಿಯನ್ನ ರಚನೆ ಮಾಡಿ 4/1/1984 ಅಂದ್ರೆ 1984 ಜನವರಿ 4ರಂದು ಕೇಂದ್ರದ ವಿದೇಶಾಂಗ ಸಚಿವರಾಗಿದ್ದಂಥ ನವಲ್ ಕಿಶೋರ್ ಶರ್ಮಾ ಹಾಗೆ ಕೇಂದ್ರದ ಗೃಹ ಸಚಿವರಾಗಿದ್ದಂಥ SB ಚೌಹಾಣ್ ಅವರ ನೇತೃತ್ವದಲ್ಲಿ 5 ಜನರ ತಂಡವನ್ನ ರಚನೆ ಮಾಡಿ ನೀವು 8ನೇ ತಾರೀಕು ಬೆಂಗಳೂರು ಮಹಾನಗರಕ್ಕೆ ಹೋಗಿ 15 ದಿನಗಳ ಒಳಗೆ ಅಲ್ಲಿನ ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅಧ್ಯಯನ ವರದಿಯನ್ನ ಕೊಡಬೇಕು ಅನ್ನೋ ಒಂದು ಆದೇಶವನ್ನ ಮಾಡ್ತಾರೆ. ಇದಾದಂಥದ್ದು 4/1/1984 ಅದರ 2ನೇ ದಿನ 6ನೇ ತಾರೀಕು ಜನವರಿ 6, 1984 ತಮ್ಮ ಜೀವನದ ಏಕೈಕ ಮತ್ತು ಪ್ರಪ್ರಥಮ ಮತ್ತು ಏಕೈಕ ಪತ್ರಿಕಾಗೋಷ್ಠಿಯನ್ನ ಹೈಲ್ಯಾಂಡ್ಸ್ ಹೋಟೆಲ್ ಮುಂಭಾಗದಲ್ಲಿ, ಈಗಿನ ರೈಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಹೈಲ್ಯಾಂಡ್ಸ್ ಹೋಟ್ಲು ಅಣ್ಣವ್ರು ಉಳ್ಕೊಳ್ತಾ ಇದ್ದಿದ್ದು ಎಷ್ಟು ಸಾಮಾನ್ಯ ಕೊಠಡಿ ಆಗಿತ್ತು ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಪುಣ್ಯಾತ್ಮ ಆ ಕೊಠಡಿಯನ್ನು ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಹೊರತು ದೊಡ್ಡ ಸ್ಟಾರ್ ಹೋಟ್ಲ ನಿರ್ಮಾಣ ಮಾಡಿದ್ರು ಕೂಡ ಅಣ್ಣವ್ರು ಉಳ್ಕೊಳ್ತಾ ಇದ್ದಂತ ಕಾಯಂ ಕೊಠಡಿ ಏನಿತ್ತು ಆ ಕೊಠಡಿಯನ್ನು ನೋಡಬೇಕು. ಇಂಥ ಕೊಠಡಿಯಲ್ಲಿ ಒಂದಿನ ಕೂಡ ಆತ ಇರೋದಿಲ್ಲ. ಅಂತಹ ಇಕ್ಕಟ್ಟಿನ ಕಿರಿದಾದಂತ ಒಂದು ಕೊಠಡಿಯಲ್ಲಿ ತಮ್ಮ ಚಿತ್ರ ಜೀವನದ ಅರ್ಧ ಭಾಗವನ್ನ ಕಳೆದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹೋಟೆಲ್ ಮುಂಭಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. ಅವತ್ತು ಅಣ್ಣ ಅವರ ಜೊತೆಗೆ ಚಿ ಉದಯಶಂಕರ್ ಅವರು, SK ಭಗವಾನ್ ಅವರು, ದೊರೈ ಅವರು, ಹಾಗೆ ಅಶ್ವಥ್ ನಾರಾಯಣ್ ಅಂತ ಒಬ್ಬ ಪೋಷಕ ಕಲಾವಿದರು, ಸಹ ಕಲಾವಿದರು ಕೂಡ 4 ಜನರ ಸಮಕ್ಷಮದಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾರೆ. 6/1/1984 8ನೇ ತಾರೀಕು ಅಂದ್ರೆ ನಾಡಿದ್ದು ಏನಾದ್ರೂ ಬೆಂಗಳೂರು ಮಹಾನಗರಕ್ಕೆ ಕೇಂದ್ರ ಸರ್ಕಾರ ರಚಿಸಿರ್ತಕ್ಕಂಥ ಅಧ್ಯಯನ ಸಮಿತಿ ಬಂದಿದ್ದೇ ಆದ್ರೆ ಅದರ ಮಾರನೇ ದಿನ ಅಂದ್ರೆ 9ನೇ ತಾರೀಕು ಬೆಳಿಗ್ಗೆ ನಾನು ಕೆಂಪೇಗೌಡ ರಸ್ತೆಯ ಮಧ್ಯಭಾಗದಲ್ಲಿ ಆಮರಣ ಅಂತ ಉಪವಾಸ ದೀಕ್ಷೆ ಕೈಗೊಳ್ತೀನಿ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾರೆ. ಅಷ್ಟೇ ಸಾಕಿತ್ತು. ಆ ಒಂದೇ ಒಂದು ಮಾತು, ಈ 2 ವಾಕ್ಯಗಳ ಒಂದು ಮಾತಿಗೆ ಬೆಚ್ಚಿ ಬಿದ್ದಂತ ಕೇಂದ್ರ ಸರ್ಕಾರ, ಆಗಿನ ಪ್ರಧಾನಮಂತ್ರಿ 1978 ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸ್ಪರ್ಧೆ ಮಾಡಿದ್ರೆ ತಮ್ಮ ರಾಜಕೀಯ ಜೀವನ ಇತಿಶ್ರೀ ಆಗ್ತಾ ಇತ್ತು ಅನ್ನೋ ಒಂದು ಕಠೋರ ಸತ್ಯವನ್ನ ಮನಗಂಡಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡಲೇ ಅಧ್ಯಯನ ಸಮಿತಿಯನ್ನ ಏನ್ ರಚನೆ ಮಾಡಿದ್ರೆ ಅದನ್ನ ಬರ್ಖಾಸ್ತು ಮಾಡಿ ಅದನ್ನ ರದ್ದು ಮಾಡ್ತಾರೆ. ಅದಾದ ನಂತರ ಅದೇ 9ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ದಿನ ಬೆಳಿಗ್ಗೆ 11 ಗಂಟೆಗೆ ಚೆನ್ನೈಯಿಂದ
ಬೆಂಗಳೂರು ಮಹಾನಗರಕ್ಕೆ ವಿಶೇಷ ವಿಮಾನದಲ್ಲಿ ಬಂದಂತ ಎಂ ಜಿ ರಾಮಚಂದ್ರನ್ ಅವರು ಅದೇ ಹೈಲೈಟ್ಸ್ ಹೋಟೆಲ್ ಮುಂಭಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು, ನಾನು ಇಲ್ಲಿನ ಮನವಿ ಮಾಡ್ಕೊಂಡಿದ್ದು ಏನು ಸಂಘದವರು ಹಲಸೂರು ತಮಿಳು ಸಂಘದವ್ರು ಮನವಿ ಮಾಡ್ಕೊಂಡಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳದೆ ನಾನು ದುಡುಕ್ಬಿಟ್ಟು ತಪ್ಪು ಮಾಡಿದ್ದೀನಿ, ಹಾಗಾಗಿ ಕನ್ನಡಿಗರ ಕ್ಷಮೆಯನ್ನ ಯಾಚನೆ ಮಾಡ್ತೀನಿ. ಹಾಗಾಗಿ ಈ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಸ್ವಂತ ಸಹೋದರನಿಗಿಂತಲೂ ಜಾಸ್ತಿ ಅಂತ ಒಂದು ಮಾತನ್ನ ಹೇಳಿ ಕನ್ನಡಿಗರ ಕ್ಷಮೆಯನ್ನ ಯಾಚನೆ ಮಾಡಿ ಇವತ್ತಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೆನ್ನೆಗೆ ಎಂ ಜಿ ರಾಮಚಂದ್ರನ್ ಅವರು ಮುತ್ತು ಕೊಡ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನಿದೆ, ಭಾವಚಿತ್ರ, ಛಾಯಾಚಿತ್ರ, ಅದು ಚಿಕ್ಕಬಳ್ಳಾಪುರದ ನಾರಾಯಣ ಸ್ವಾಮಿ ಅವರು ತೆಗೆದಿರ್ತಕ್ಕಂಥ ಚಿತ್ರ. ಅದೇ ಚಿತ್ರವನ್ನ 3-4 ಜನ ತೆಗೆದಿದ್ದಾರೆ. ನಮಗೆ ಲಭ್ಯ ಇರ್ತಕ್ಕಂಥದ್ದು ಅದು ನಾರಾಯಣ ಸ್ವಾಮಿ ಅವರು ತೆಗೆದಿರ್ತಕ್ಕಂಥ ಚಿತ್ರ. ಆ ಚಿತ್ರವನ್ನ ನಾವಿವತ್ತು ಕೂಡ ನೋಡ್ಬೋದಾಗಿದೆ. ಆ ಮೂಲಕ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗದೆ ಕರ್ನಾಟಕ ರಾಜಧಾನಿಯಾಗೆ ಉಳ್ಕೊಳ್ಳುವಂಥದ್ದಕ್ಕೆ ಆ 2 ವಾಕ್ಯಗಳ ಒಂದು ಹೇಳಿಕೆ ಕಾರಣ ಆಯ್ತು ಅನ್ನೋ ಕಠೋರ ಸತ್ಯವನ್ನ ಈ ಪುಣ್ಯಾತ್ಮ ಚೇತನ ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ನಮ್ಮ PTI ಇರ್ಬೋದು, ANA ಇರ್ಬೋದು, ಆ ಲೈಬ್ರರಿಗಳಲ್ಲಿ ಅದು ಆ ವಿಡಿಯೋ ತುಣುಕುಗಳು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪತ್ರಿಕಾಗೋಷ್ಠಿಗಳ ತುಣುಕುಗಳು ಸಿಗತ್ತೆ. ಹಾಗೆ ಎಂ ಜಿ ರಾಮಚಂದ್ರನ್ ಅವ್ರು ಮಾತಾಡಿದಂಥ ವಿಡಿಯೋ ತುಣುಕುಗಳು ಕೂಡ PTI ಮತ್ತು ANA ಲೈಬ್ರರಿಗಳಲ್ಲಿ ನಮ್ಗೆ ಸಿಗತ್ತೆ, ಅದನ್ನ ನೋಡ್ಬೋದು. ಒಂದು ವೇಳೆ ಎಂ ಜಿ ರಾಮಚಂದ್ರನ್ ಅವರ ಮನವಿಗೆ ಹೋಗೊಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರ ವಿರುದ್ಧ ಧ್ವನಿ ಎತ್ತದೇ ಹೋಗಿದ್ರೆ ಇವತ್ತು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು. ಮೈಸೂರು, ಮಂಗಳೂರು, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ ಈ 5 ನಗರಗಳ ಪೈಕಿ ಯಾವ್ದಾದ್ರು ಒಂದು ನಗರ ಕರ್ನಾಟಕದ ರಾಜಧಾನಿಯಾಗಿ ಇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ನಾಡಪ್ರಭು ಕೆಂಪೇಗೌಡರು ಕಟ್ಟದಂತ ಈ ಬೆಂಗಳೂರು ಮಹಾನಗರ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಂತ ಕರ್ಸ್ಕೊಳ್ತೀವಿ. ಇವತ್ತು 1,40,00,000 ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ಮಹಾನಗರ ಕರ್ನಾಟಕ ರಾಜಧಾನಿಯಾಗಿ ಉಳ್ಕೊಳ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೇಳಿಕೆ. ಈ ಪುಣ್ಯಾತ್ಮ ಇದನ್ನ ಅರ್ಥ ಮಾಡ್ಕೋಬೇಕು. ಅದಾದ ನಂತರ 1984ರಲ್ಲಿ ಆಗ ತಾನೇ ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಒಂದು ಕೂಗು ಎದ್ದಿತ್ತು. ರಾಜ್ಯ ಸರ್ಕಾರದ ಇಲಾಖೆಗಳ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನವನ್ನ ಕನ್ನಡಿಗರಿಗೆ ನೀಡಬೇಕು ಅನ್ನೋ ಒಂದು ಒತ್ತಾಯಪೂರ್ವಕ ಹೋರಾಟಗಳು ಅಲ್ಲಲ್ಲಿ ಪ್ರಾರಂಭ ಆಗಿತ್ತು. ಆ ಹೋರಾಟಗಳ ನೇತೃತ್ವನ ವಹಿಸಿದಂತ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿ ತಾವು ಒಂದು ಇದ್ರ ಬಗ್ಗೆ ಸರ್ಕಾರದ ಗಮನ ಸೆಳೀಬೇಕು ಅಂತ ಮನವಿ ಮಾಡ್ಕೊಂಡಾಗ ತಡ ಮಾಡದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಮತ್ತು ಏಕೈಕ ಒಂದೇ ಒಂದು ಸಲ ವಿಧಾನಸೌಧದ ಮೆಟ್ಲನ್ನ ಹತ್ತುತ್ತಾರೆ. ನಮ್ಮ ಕನ್ನಡಿಗರಿಗೋಸ್ಕರ ಹತ್ತುತ್ತಾರೆ. ರಾಮಕೃಷ್ಣ ಹೆಗಡೆ ಅವರು ಇವ್ರು ಬರುವೋಸ್ಕರ ಕಾಯ್ತಾ ಇರ್ತಾರೆ. ಒಂದು ಮನವಿ ಪತ್ರವನ್ನ ಒಬ್ಬ ಕಲಾವಿದರ ಸಂಘದ ಅಧ್ಯಕ್ಷನಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಇಲ್ಲಿರ್ತಕ್ಕಂಥ 37 ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ 3 ಮತ್ತು 4ನೇ ದರ್ಜೆ ನೌಕರರನ್ನ ಆಯ್ಕೆ ಮಾಡುವಾಗ ಕನ್ನಡಿಗರಿಗೆ ಅದನ್ನು ಮೀಸಲಿರಬೇಕು. ಕನ್ನಡಿಗರು ಅಂತಂದ್ರೆ ಮಾತೃಭಾಷೆ ಕನ್ನಡಿಗರಲ್ಲ, ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಭಾಷೆಗೆ ಅವ್ನು ಕನ್ನಡ. 15 ವರ್ಷಗಳಿಂದ ಈ ನಾಡಿನಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗ ಅಂತ ಅನಿಸ್ಕೊಳ್ತಾನೆ. ಅದರ ಮೂಲಕ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕ್ಷಮದಲ್ಲೇನೆ ಸರ್ಕಾರಿ ಆದೇಶವನ್ನ ಹೊರಡಿಸಿದಂತ ರಾಮಕೃಷ್ಣ ಹೆಗಡೆ ಅವರು ಒಂದು ಈ ಐತಿಹಾಸಿಕ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಆ ನಿರ್ಣಯದ ಮೂಲಕ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಎರಡನೇದಾಗಿ ರಾಮಕೃಷ್ಣ ಹೆಗಡೆ ಅವರು, ಆ ಇಬ್ಬರು ಮಹಾನ್ ಚೇತನಗಳ ಒಂದು ಕಾರ್ಯದ ಮೂಲಕ ಕಳೆದ 1984ರಿಂದ ಇಲ್ಲಿ ತನಕ ಅಂದ್ರೆ ಸುಮಾರು 40 ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರದ 37 ಇಲಾಖೆಗಳಲ್ಲಿ ಸರ್ಕಾರಿ 3 ಮತ್ತು 4ನೇ ದರ್ಜೆ ನೌಕರರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಲಕ್ಷಾಂತರ ಜನ, ಆ ಲಕ್ಷಾಂತರ ಕುಟುಂಬಗಳು ಯಾವತ್ತಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಿರಋಣಿಗಳಾಗಿರ್ತಾರೆ, ಆಗಿದ್ದಾರೆ. ಅವ್ರು ಯಾವತ್ತೂ ಮರೆಯಲ್ಲ. ಇಂತಹ ಪುಣ್ಯಾತ್ಮ ಇಂಥ ಸತ್ಯಗಳನ್ನ ಎಲ್ಲಿ ತಿಳ್ಕೊಂಡು ಮಾತಾಡಬೇಕು ಹೊರತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇವಲ ಚಿತ್ರನಟ ನೋಡಿದ್ರೆ ಎಲ್ಲ ತಪ್ಪಾಗ್ತದೆ. ಯಾಕಂದ್ರೆ ಅವರು ಬದುಕಿ ಬಾಳ್ದಂತ ರೀತಿ, ಒಬ್ಬ ಕನ್ನಡಿಗನ ಒಂದು ಸ್ವಾಭಿಮಾನವನ್ನ ಸದಾ ಕಾಲ ಬಡ್ದೆಬ್ಬಿಸ್ತಾ ಇದ್ದಂತ ಒಬ್ಬ ಹೋರಾಟಗಾರನಾಗಿ, ಒಬ್ಬ ಗುರುವಾಗಿ, ಎಲ್ಲರಿಗಿಂತಲೂ ಕನ್ನಡಿಗರಿಗೆ ಮಹಾನ್ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಕನ್ನಡಿಗರ ಒಂದು ಭಾವನೆಗಳನ್ನ ಸರಿಯಾದ ಮಾರ್ಗದಲ್ಲಿ ತಗೊಂಡೋಗುವಂತ ಪ್ರಯತ್ನವನ್ನ ಈ ನೆಲ, ಜಲ, ನಾಡು, ನುಡಿ, ಭಾಷೆಗೆ ಸಂಬಂಧಪಟ್ಟ ಪ್ರತಿ ಹೋರಾಟಗಳಲ್ಲಿ ಮುಂಚೂಣಿಯನ್ನ ವಹಿಸಿ ಅದೆಲ್ಲ ಹೋರಾಟಗಳಲ್ಲೂ ಯಶಸ್ವಿಯನ್ನ ಕಂಡಂತ ಆ ಮೂಲಕ ಕನ್ನಡಿಗರು, ಕರ್ನಾಟಕ, ಕನ್ನಡ ನಾಡು, ಕನ್ನಡಿಗರು ಅಂತಂದ್ರೆ ಇಡೀ ವಿಶ್ವವೇ ತಿರುಗಿ ನೋಡೋ ರೀತಿಯಲ್ಲಿ ಮಾಡದಂತ ಒಬ್ಬ ಮಹಾನ್ ಚೇತನಕ್ಕೆ ಇವರು ಎಂತ ಈ ಚೇತನ್ ಅನ್ನೋ ಒಬ್ಬ ವ್ಯಕ್ತಿ ಅಂತ ಮಹಾನ್ ಚೇತನಕ್ಕೆ ಎಂತ ಅವಮಾನವಾಗುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದವರು ಯಾವತ್ತಾದ್ರೂ ಹೋಗಿ ನಮ್ಮ ಇವರು ಅಣ್ಣವ್ರಿಗೆ ಇಂಥ ಸ್ಥಾನ ಕೊಡಿ, ಇಂಥ ಕಡೆ ಸ್ಥಳ ಕೊಡಿ ಅಂತ ಕೇಳಿದ್ರ?
ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪುಣ್ಯಾತ್ಮ ಗೊತ್ತಿರ್ಲಿ, ಅವ್ರು ಆಸೆ ಪಟ್ಟಿದ್ದಂಥದ್ದು 10 ಜನರ ಸಮಕ್ಷಮದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಬಿ ಗಣಪತಿ ಅವರಿದ್ದಾರೆ, ಗಣೇಶ್ ಕಾಸರಗೋಡು ಅವರಿದ್ದಾರೆ, ತುಂಬಾ ಬಹಳಷ್ಟು ಪ್ರವೀಣ್ ನಾಯಕ್ ಅವರಿದ್ದಾರೆ, ಬಹಳಷ್ಟು ಪತ್ರಕರ್ತರಿದ್ದಾರೆ, ಬಹಳಷ್ಟು ಚಿತ್ರರಂಗದ ಭಾರ್ಗವ್ ಅವರಿದ್ದಾರೆ, ಚಿತ್ರನಿರ್ದೇಶಕ ನಮ್ಮ ಜೊತೆಗೆ ಇವತ್ತು ಬಹಳ ಜನ ನಮ್ಮ ಜೊತೆಗಿಲ್ಲ, ಆದ್ರೆ ತುಂಬಾ ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಳ್ತಾ ಇದ್ದಂಥದ್ದು, ನಮ್ಮ ಅವ್ವ ಮಲಗಿರೋ ಕಡೆನೆ ನಾನು ಮಲಗಬೇಕು ಅನ್ನೋ ಒಂದು ಆಸೆನ, ಯಾವ ಪುನೀತ್ ಫಾರಂ ಬಿಡದಿ ಬಳಿ ಇರ್ತಕ್ಕಂಥ ಮೈಸೂರು ರಸ್ತೆಯ ಬಿಡದಿಯಲ್ಲಿ ಇರ್ತಕ್ಕಂಥ ಪುನೀತ್ ಫಾರಂ ಅಲ್ಲಿ ಅವರ ಅಚ್ಚುಮೆಚ್ಚಿನ ತಾಯಿ, ಜೀವಕ್ಕೆ ಜೀವವಾಗಿದ್ದಂಥ ತಾಯಿ, ಮತ್ತೆ ಅವರಿಗೆ ಜೀವಕ್ಕೆ ಜೀವವಾಗಿದ್ದಂಥ ಅವ್ರ ಸಹೋದರ ವರದಪ್ಪನವರು ಅಲ್ಲಿ ಚಿರನಿದ್ರೆಯಲ್ಲಿದ್ದಾರೆ. ಆ ಸಮಾಧಿಯ ಪಕ್ಕನೆ ತನ್ನ ಸಮಾಧಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದವರು. ಅವರ ಅಪೇಕ್ಷೆಗೆ ವಿರುದ್ಧವಾಗಿ ಸರ್ಕಾರ ತಗೊಂಡಂತ ಸಾರ್ವಜನಿಕರ, ಅಭಿಮಾನಿಗಳ, ಸಮಸ್ತ ಕನ್ನಡಿಗರ ಪರವಾಗಿ ತಗೊಂಡಂತ ಒಂದು ಐತಿಹಾಸಿಕ, ಒಂದು ಎಲ್ಲರೂ ಒಪ್ಲೇಬೇಕಾಗಿರ್ತಕ್ಕಂಥ ಒಂದು ನಿರ್ಧಾರದ ಪರಿಣಾಮವಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ತಲೆ ಎತ್ತಿರ್ತಕ್ಕಂಥದ್ದು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಆದ ನಂತರ, ಅವತ್ತು ಅವರ ಸ್ಮಾರಕ ಅಲ್ಲಿ ಸಿದ್ಧವಾದ ನಂತರ ಇಲ್ಲಿ ತನಕ ಕಳೆದ 20 ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಆ ಕಡೆ ತಿರುಗಿ ನೋಡಿಲ್ಲ. ಅದರ ಅಭಿವೃದ್ಧಿಗೆ ಕೌಡೆ ಕಾಸಿನಷ್ಟು ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಅದು ಬೇರೆ ಮಾತು. ಅದಕ್ಕೆ ಮುಂದೆ ಇನ್ಯಾವತ್ತಾರು ಇನ್ನೊಂದ್ಸರಿ ನಾನು ಮಾತನಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ಮಾತುಗಳನ್ನ ಕೂಡ ನಾವು ಇದನ್ನ ದಾಖಲೆಗಳನ್ನ ಕೂಡ ನಾವು ಮತ್ತೆ ಮನವಿಗಳನ್ನ ಕೂಡ ಮಾಡ್ಕೊಳ್ಳುವಂತ ಕೆಲಸವನ್ನ ನಿಮ್ಮ ಮೂಲಕ ಮಾಡ್ತೀವಿ. ಅದು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇವರು ಇನ್ನೊಂದು ವಿಷಯವನ್ನ ಅವ್ರು ಹೇಳ್ತೀನಿ. ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಳ್ಳದೆ ಇರ್ತಕ್ಕಂಥ ಇಬ್ರು ಚಿತ್ರರಂಗದ ಸಾಧಕರು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಂದು ಅಕ್ಕಿನೇನಿ ನಾಗೇಶ್ವರ ಅವರು. ಎಂ.ಜಿ. ರಾಮಚಂದ್ರನ್ ಅವರು ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, ಕಮಲ್ ಹಾಸನ್ ಇರ್ಬೋದು, ಅಥವಾ ಈಗಿನ ತಮಿಳು ಚಿತ್ರರಂಗದ ವಿಜಯ್ ಇರ್ಬೋದು, ಅಥವಾ ಅದಕ್ಕಿಂತ ಹಿಂದೆ ವಿಜಯಕಾಂತ್ ಅವ್ರು ಇರ್ಬೋದು, ಅಥವಾ ತೆಲುಗು ಚಿತ್ರರಂಗದಲ್ಲಿ ಎನ್.ಟಿ. ರಾಮರಾವ್ ಇರ್ಬೋದು, ಅಥವಾ ಸೂಪರ್ ಸ್ಟಾರ್ ಅಂತ ಕರ್ಸ್ಕೊಳ್ಳುವಂತ ಕೃಷ್ಣ ಇರ್ಬೋದು, ಚಿರಂಜೀವಿ ಅವರು ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಪವನ್ ಕಲ್ಯಾಣ್ ಇರ್ಬೋದು, ಅಥವಾ ಹಿಂದಿ ಚಿತ್ರರಂಗದ ನಮ್ಮ ಅಮಿತಾಬ್ ಬಚ್ಚನ್ ಇರ್ಬೋದು, ದಿಲೀಪ್ ಕುಮಾರ್ ಇರ್ಬೋದು, ಇವರೆಲ್ಲ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ತಪ್ಪಲ್ಲ, ಆದ್ರೆ ಅವ್ರನ್ನೆಲ್ಲ ಅಭಿಮಾನಿಗಳು ಇಷ್ಟಪಟ್ಟಿದ್ದು ಕಲಾವಿದರಾಗಿ. ಆದ್ರೆ ಆ ಕಲಾವಿದರಾಗಿ ಅವರ ಅಭಿಮಾನವನ್ನ ರಾಜಕಾರಣಕ್ಕೆ ಅಭಿಮಾನವನ್ನ ಆ ಮಗಳಿಗೆ ಬದಲಿಸ್ಕೊಂಡಂತ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಂಡಂತವ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂತವ್ರು ಸಾಲ್ಗಣ್ಣ ಅವ್ರು ಸೇರಿಲ್ಲ. ನಿಮಗೆ ಎನ್.ಟಿ. ರಾಮರಾವ್ ಅವರಿಗೆ ಇರ್ತಕ್ಕಂಥ ಸ್ಮಾರಕ ನೋಡಿ, ಅಂತಾರಾಷ್ಟ್ರೀಯ ಸ್ಮಾರಕ, ಎಂ.ಜಿ. ರಾಮಚಂದ್ರನ್ ಅವರಿಗೆ, ಕರುಣಾನಿಧಿ ಅವರಿಗೆ, ಜಯಲಲಿತಾ ಅವ್ರಿಗೆ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವ್ರಿಗೆ, ಇವ್ರಿಗಿರ್ತಕ್ಕಂಥ ಒಂದು ಸ್ಮಾರಕಗಳನ್ನ ನೀವು ನೋಡಿ. ಆದ್ರೆ ಅಲ್ಲಿ ಎಲ್ಲೂ ಇಲ್ದಿರ್ತಕ್ಕಂಥ ಕೊಂಕು ಮಾತುಗಳು, ಇಂತಹ ಒಬ್ಬ ಕನ್ನಡ ನಾಡಿಗೆ ಅನನ್ಯವಾದಂಥ, ಅಪರಿಮಿತವಾದಂಥ 2300 ವರ್ಷಗಳ ಇತಿಹಾಸದಲ್ಲಿ ನಾಡಿನ ಜನರಿಂದ ಅಣ್ಣ ಅಂತ ಕರ್ಸ್ಕೊಂಡಿರ್ತಕ್ಕಂಥ ಇಬ್ಬರ ವ್ಯಕ್ತಿ, ಒಬ್ಬರು ಜಗಜ್ಯೋತಿ ಬಸವಣ್ಣ, ಆದ್ರೆ ಇನ್ನೊಂದು ರಾಜಣ್ಣ. ಇಂತಹ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಈತ ಮಾತಾಡ್ತಾನೆ ಅಂತಂದ್ರೆ ಈತ ನಿಜವಾಗ್ಲೂ ತಲೆ ಕೆಟ್ಟಿದೆ ಅಂತಾನೆ. ಹಾಗಾಗಿ ಈತನ ಮಾನಸಿಕ ಸ್ವಾಸ್ಥ್ಯ ಸರಿ ಇಲ್ಲದೆ ಇರ್ತಕ್ಕಂಥ ಈ ವ್ಯಕ್ತಿಯ ಮಾತುಗಳನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಆದ್ರೆ ನೆನ್ನೆ ದಿವಸ, ಮೊನ್ನೆ ಕ್ಷಮೆ ಕೇಳಿ, ನೆನ್ನೆ ದಿವಸ ಮತ್ತೆ ಈತ ಉಲ್ಟಾ ಹೊಡೆದಾಗ ನಾವು ಈಗಾಗಲೇ ಎಲ್ಲ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಒಂದು ಸಾಂಕೇತಿಕ ಪ್ರತಿಭಟನೆ, ಈತನ ಪ್ರತಿಕೃತಿಯನ್ನ ಧರಿಸಿ ಒಂದು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಪತ್ರವನ್ನ ಕೊಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಈತನನ್ನ ಗಡೀಪಾರು ಮಾಡಿ ಅನ್ನೋ ಒಂದು ಮನವಿಯನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. 3 ದಿನಗಳ ಕಾಲ ನಿರಂತರವಾದ ಕಾಲ ಮಾಡ್ತಾ ಇದೀವಿ ನಾವು. ಆದ್ರೆ ಈತನಿಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪುಣ್ಯಾತ್ಮ ಚೇತನಿಗೆ ನಿಜಕ್ಕೂ ತಾಕತ್ತಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರಿ ಭೂ ಕಬಳಿಕೆ ಆಗಿರ್ತಕ್ಕಂಥದ್ದನ್ನ ಹೋರಾಟ ಮಾಡ್ಬೇಕು. ಅವನು ಹೇಳಿರೋದು, ನಾನು ಯಾವತ್ತೂ ಯಾರನ್ನೂ ಏಕವಚನದಲ್ಲಿ ಮಾತನಾಡೋದಿಲ್ಲ, ಆದ್ರೆ ಆತ ಹೇಳಿರ್ತಕ್ಕಂಥದ್ದು 22ನೇ ಶತಮಾನದ ಹೋರಾಟಗಳು ಸಂಪೂರ್ಣವಾಗಿ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ಆತ ಏನ್ ಹೇಳಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರು ನಾನು ಈಗಾಗಲೇ ಹೇಳಿದಾಗೆ ಸಂಪೂರ್ಣವಾದಂಥ ದಾಖಲೆಗಳನ್ನ, ಕೇವಲ ಬೆಂಗಳೂರು ಮಹಾನಗರದ ದಾಖಲೆಗಳನ್ನೇ 6500 ಎಕರೆಗಳಷ್ಟು, ಸುಮಾರು 3 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನ ಕಬಳಿಸಿರ್ತಕ್ಕಂಥ ಸಂಪೂರ್ಣ ದಾಖಲೆಗಳು, ಸಂಪೂರ್ಣ ವಿವರಗಳನ್ನ ನಾನು ಆತನ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀನಿ. ತಾಕತ್ತಿದ್ರೆ ಆತರ ವಿರುದ್ಧ, ಇವರೆಲ್ಲರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ, ಹಾಗೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು, ಜಾರಿ ನಿರ್ದೇಶನಾಲಯ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ಪ್ರಕರಣಗಳ ದಾಖಲೆ ಮಾಡಿ ಹೋರಾಟ ಮಾಡಿ. ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈತ ಇಷ್ಟೆಲ್ಲ ಬಂದ್ಮೇಲೆ ನಾನು ಆತನಿಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಿನಗೆ ನಿಜವಾಗೂ ತಾಕತ್ತಿದ್ರೆ ದೆಹಲಿಯಲ್ಲಿ, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನೆಹರೂರವರ ಸಮಾಧಿಗೆ ಕೊಟ್ಟಿರ್ತಕ್ಕಂಥ 52 ಎಕರೆ 6 ಗುಂಟೆ ಜಾಗ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಸ್ಮಾರಕಕ್ಕೆ ಕೊಟ್ಟಿರ್ತಕ್ಕಂಥ, ಅವರ ಸಮಾಧಿಗೆ ಕೊಟ್ಟಿರ್ತಕ್ಕಂಥ 45 ಎಕರೆ ಜಾಗ, ಹಾಗೆ
ರಾಜೀವ್ ಗಾಂಧಿ ಅವರ ಸಮಾಧಿಗೆ ಕೊಟ್ಟಿರ್ತಕ್ಕಂಥ 15 ಎಕರೆ, ನೆಹರು ವಸ್ತು ಸಂಗ್ರಹಾಲಯಕ್ಕೆ ಅವರು ಬರೆದಿರ್ತಕ್ಕಂಥ ಪತ್ರಗಳನ್ನ ಇನ್ನೊಂದನ್ನ ಶೇಖರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಇರ್ತಕ್ಕಂಥ ವಸ್ತು ಸಂಗ್ರಹಾಲಯ ಏನಿದೆ ಅದಕ್ಕೆ ಕೊಟ್ಟಿರ್ತಕ್ಕಂಥ 30 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತು, ಸುಮಾರು 150 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತು, ಎಷ್ಟು ಸಾವಿರ ಕೋಟಿ ಬೆಲೆ ಬಾಳುತ್ತೆ. ಅದನ್ನ ಯಾಕೆ ಕೊಟ್ಟಿದ್ದೀರಾ, ಅದನ್ನ ವಾಪಸ್ ಮಾಡಿ ಅಂತ ಹೇಳಿ ಹೋರಾಟ ಪ್ರಾರಂಭ ಮಾಡ್ಲಿ. ಈತನ ಜೊತೆ ದೇಶಕ್ಕೆ ಅರ್ಧದಷ್ಟು ದೇಶ ನಿಂತ್ಕೊಳ್ಳುತ್ತೆ ಅಂತ ಕೆಲಸವನ್ನ ತಾಕತ್ತಿದ್ರೆ ಮಾಡ್ಲಿ. ಎಲ್ಲೋ ಒಂದು ಕಡೆ ಗಾಜಿನ ಮನೆಗೆ ಕಲ್ಲೊಡೆಯುವಂತ ಒಂದು ಕೆಲಸವನ್ನ ಈತ ಮಾಡಿ ತನಗೆ ತಾನೇ ಗೊತ್ತಿಲ್ಲದಂಗೆ ತನ್ನ ವೈಯಕ್ತಿಕ ಬದುಕು ಅಥವಾ ಸಾರ್ವಜನಿಕ ಬದುಕು ಅಥವಾ ಚಿತ್ರಜೀವನದ ಬದುಕಿಗೆ ಚಪ್ಪಡಿ ಕಲ್ಲನ್ನ ಎಳ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾನೆ. ಆದ್ರೆ ನಿನ್ನ ಹೇಳಿಕೆ ಏನಿದೆ, ಈತನ ಹೇಳಿಕೆಯನ್ನ ಸಮಸ್ತ ಕನ್ನಡಿಗರು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅನ್ನೋ ಒಂದು ಮಾತನ್ನ, ಸತ್ಯವಾದಂತ ಮಾತನ್ನ ಈತನಿಗೆ ತಿಳಿಸ್ತಾ, ಮತ್ತೊಮ್ಮೆ ಇಂತಹ ತಿಕ್ಕಲುತನದ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಯಾವುದೇ ವಿಷಯದ ಬಗ್ಗೆ ನೀನು ಮಾತನಾಡ್ಲಿಕ್ಕೆ ಮುಂಚೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ದಾಖಲೆಗಳನ್ನ ಸಂಗ್ರಹಿಸಿ ಆ ನಂತರ ನೀನು ಸಾರ್ವಜನಿಕರ ಮುಂದೆ ಮಾತನಾಡುವಂತ ಕೆಲಸವನ್ನ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನ ಹಂಚ್ಕೊಳ್ಳುವಂತ ಕೆಲಸವನ್ನ ಮಾಡುವಂತ ಕೆಲಸ ಮಾಡಬೇಕು. ಅದೆಲ್ಲದಕ್ಕಿಂತಲೂ ನಿನ್ನ ಮನವಿ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ನಮ್ಮ ಜಯನಗರದ ಬೈರ್ಸಂದ್ರದಲ್ಲಿ ಇರ್ತಕ್ಕಂಥ 7 ಅಕ್ಷರಗಳ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯಲ್ಲಿ ಮೊದಲು ನೀನು ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಒಳ್ಳೆಯದು ಅನ್ನೋ ಒಂದು ಮಾತನ್ನ ಸಮಸ್ತ ಕನ್ನಡಿಗರ ಪರವಾಗಿ ನಿನಗೆ ಹೇಳ್ತಾ, ನಾನು ಈಗಾಗಲೇ ಹೇಳ್ದಾಗೆ ಮತ್ತೊಮ್ಮೆ ನಿನಗೆ ಹೇಳುವಂಥದ್ದು, ನಾನು ಸಂಪೂರ್ಣವಾದಂಥ ಸರ್ಕಾರಿ ಭೂ ಕಬಳಿಕೆಗೆ ಸಂಬಂಧಪಟ್ಟ ದಾಖಲೆಗಳನ್ನ ನಿಮ್ಮ ಮನೆಗೆ ನಾನು ನೇರವಾಗಿ ರಿಜಿಸ್ಟರ್ ಪೋಸ್ಟ್ ಕಳಿಸ್ತೀನಿ. ನಿಮ್ ತಾಕತ್ತಿದ್ರೆ ಅದರ ವಿರುದ್ಧ ಹೋರಾಟ ಮಾಡು. ರಾಬರ್ಟ್ ವಾದ್ರಾ ಅವರು ಕಬಳಿಸಿರ್ತಕ್ಕಂಥ, ಅವ್ರ ಪಾಲುದಾರಿಕೆ ಸಂಸ್ಥೆ ಕಬಳಿಸಿರ್ತಕ್ಕಂಥ, DLF ಸಂಸ್ಥೆ ಕಬಳಿಸಿರ್ತಕ್ಕಂಥ 1100 ಎಕರೆ ವಿಸ್ತೀರ್ಣದ ಸ್ವತ್ತು ಏನು ಇವತ್ತು ಬೇಲಿ ಹಾಕೊಂಡಿದ್ದಾರೆ. ನೀವು ಮಾಗಡಿ ರಸ್ತೆ ಹೋದ್ರೆ ತಾವರೆಕೆರೆ ಬಳಿ ನಿಮಗೆ ಉದ್ದಕ್ಕೂ ಸಿಗತ್ತೆ 1100 ಎಕರೆ ಜಾಗ. ಅದರ ವಿರುದ್ಧ ನೀನು ಹೋರಾಟ ಅಲ್ಲಿಂದನೇ ಪ್ರಾರಂಭ ಮಾಡು, ನೀನ್ ತಾಕತ್ತಿದ್ರೆ ಅಂತೇಳಿ ನಿಮ್ಗೆ ಸವಾಲನ್ನು ಹಾಕ್ತಾ, ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡುವಂತ ಯಾವುದೇ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿನ್ಗಿಲ್ಲ. ಹಾಗಾಗಿ ನೀನೊಬ್ಬ ಮಾನಸಿಕ ಅಸ್ವಸ್ಥನಂತೆ ಮಾತನಾಡಿದ್ಯಾ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಕನ್ನಡಿಗರಿಗೆ ಈತನ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಬಾರದು ಅನ್ನೋ ಒಂದು ಮಾತನ್ನ ಕೇಳಿಕೊಂಡು ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.